ವಿಜಯನಗರದಲ್ಲಿ ತೃತೀಯ ಲಿಂಗಿಗಳ ಜೀವನವನ್ನ ಆಧರಿಸಿದ ಶಿವಲೀಲಾ ಎಂಬ ಚಲನಚಿತ್ರದ ಪೋಸ್ಟರ್ನ ಇತ್ತೀಚೆಗೆ ಬಿಡುಗಡೆ ಮಾಡಲಾಯಿತು. ಈ ಸಿನಿಮಾ ಜನವರಿ 1, 2026ರಂದು ತೆರೆಗೆ ಬರಲಿದೆ. ಈ ಚಿತ್ರವು ತೃತೀಯ ಲಿಂಗಿಗಳ ಬದುಕಿನ ಕಥೆಯನ್ನು ಹೇಳುವಂತಹ ಒಂದು ಮಹತ್ವದ ಪ್ರಯತ್ನವಾಗಿದೆ. ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನಿಖೇರಿ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಖ್ಯಾತ ಕಲಾವಿದೆ ಮಾತಾ ಮಂಜಮ್ಮ ಜೋಗತಿ ಅವರು ಈ ಚಿತ್ರದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಜಿಲ್ಲಾಧಿಕಾರಿ ಕವಿತಾ, ಸಮಾಜದಲ್ಲಿ ತೃತೀಯ ಲಿಂಗಿಗಳ ಪಾತ್ರ ಮತ್ತು ಅವರ ಬದುಕಿನ ಕಷ್ಟಗಳನ್ನು ತೆರೆದಿಡುವಂತಹ ಈ ಚಿತ್ರವನ್ನ ಎಲ್ಲರೂ ನೋಡಬೇಕು ಮತ್ತು ಪ್ರೋತ್ಸಾಹಿಸಬೇಕು ಅಂತ ಕರೆ ನೀಡಿದರು. ಶಿವಲೀಲಾ ಚಿತ್ರವು ತೃತೀಯ ಲಿಂಗಿ ಸಮುದಾಯದವರ ಬದುಕಿನ ಕಥೆಯನ್ನ ಹೇಳುವಂತಹ ಮೊದಲ ಚಿತ್ರ ಆಗಿದೆ. ಈ ಚಿತ್ರದ ಮೂಲಕ ಅವರ ನೋವು, ಸಂಕಟ, ಮನಸ್ಸುಗಳು, ಕನಸುಗಳು ಮತ್ತು ಸಮಾಜದಲ್ಲಿನ ಅವರ ಹೋರಾಟವನ್ನ ತೆರೆದಿಡುವಂತಹ ಪ್ರಯತ್ನ ಮಾಡಲಾಗ್ತಾ ಇದೆ. ಚಿತ್ರದ ನಿರ್ಮಾಪಕರು, ನಿರ್ದೇಶಕರು ಮತ್ತು ಚಿತ್ರತಂಡದವರು ಈ ಚಿತ್ರವನ್ನ ಅತ್ಯಂತ ಉತ್ಸಾಹದಿಂದ ತಪಸ್ಸಿನಂತೆ ನಿರ್ಮಿಸಿದ್ದಾರೆ. ಪೋಸ್ಟರ್ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದಂತಹ ಮಾತಾ ಮಂಜಮ್ಮ ಜೋಗತಿ ಅವರು, ಇಂತಹ ಚಿತ್ರಗಳು ಸಮಾಜದಲ್ಲಿ ಜಾಗೃತಿ ಮೂಡಿಸಲು ಮತ್ತು ತೃತೀಯ ಲಿಂಗಿ ಸಮುದಾಯದ ಬಗ್ಗೆ ತಿಳುವಳಿಕೆ ನೀಡಲು ಸಹಾಯ ಮಾಡುತ್ತದೆ ಅಂತ ತಿಳಿಸಿದರು. ಈ ಚಿತ್ರದ ಮೂಲಕ ಸಮಾಜವು ತೃತೀಯ ಲಿಂಗಿಗಳನ್ನ ಗೌರವದಿಂದ ಕಾಣಲು ಮತ್ತು ಅವರ ಹಕ್ಕುಗಳನ್ನು ಎತ್ತಿ ಹಿಡಿಯಲು ಪ್ರೇರೇಪಿಸುತ್ತದೆ. ಈ ಚಿತ್ರದಲ್ಲಿ ತೃತೀಯ ಲಿಂಗಿ ಸಮುದಾಯದ ಕಲಾವಿದರಿಗೆ ಹೆಚ್ಚಿನ ಅವಕಾಶ ನೀಡಲಾಗಿದೆ. ಇದು ಸಮಾಜದಲ್ಲಿನ ತಾರತಮ್ಯವನ್ನ ಹೋಗಲಾಡಿಸಲು ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡಲು ಸಹಕಾರಿಯಾಗಲಿದೆ. ಚಿತ್ರ ಬಿಡುಗಡೆಗಾಗಿ ಚಿತ್ರರಸಿಕರು ಕಾತರದಿಂದ ಕಾಯಬೇಕಾಗಿ ಕೇಳಿಕೊಂಡಿದ್ದಾರೆ. ಈ ಚಿತ್ರ 9, 8, 7, 6, 5, 4, 3, 2, 1. ಜನ ತೃತೀಯ ಲಿಂಗಿಗಳು ಮಾಡಿರುವಂತ ಚಿತ್ರ 9 ಭಾಷೆಗಳಲ್ಲಿ ಮೂಡಿ ಬರ್ತಾ ಇದೆ. ಇದನ್ನ ಅಶೋಕ್ ಜೈರಾಮ್ ಅವರು ತುಂಬಾ ಅದ್ಭುತವಾಗಿ ಮೂಡಿಸಿದಾರೆ ಅಂತ ನನ್ನ ಭಾವನೆ. ಯಾಕಂದ್ರೆ ನಿನ್ನೆ ಅವ್ರ ಜೊತೆ ಎಲ್ಲ ನಾನು ಡಿಸ್ಕಸ್ ಮಾಡಿದೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಭಾವಿಸ್ತೇನೆ. ಹಾಗೆ ಸಂಸ್ಕೃತಿ ಲಕ್ಷ್ಮಣ್ ಅವರು ಇದ್ರಿಂದ ಹೀರೋಯಿನ್ ಆಗಿದ್ದಾರೆ. ಹೀರೋ ಆಗಿ ದಚ್ಚು ಅವರು ಇದ್ದಾರೆ. ಹಾಗೂ ಕಲಾನಾಯಕನಾಗಿ ಧನುಷ್ ಕುಮಾರ್